ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾನ್ಯತಾ ಮತ್ತು ಜೆ.ಕೆ ಇಬ್ಬರು ಮುರಾರಿಗೆ ಚೆನ್ನಾಗಿ ಹೊಡೆದು ಒಂದು ರೂಮ್ನಲ್ಲಿ ಕೂಡ ಹಾಕಿ ರೂಮ್ನಲ್ಲಿ ವಿಷದ ಗಾಳಿಯನ್ನು ಬಿಡುವ ಮಷೀನನ್ನು ಆನ್ ಮಾಡ್ತಾರೆ. ಮಾನ್ಯತಾ ಇವನು ವಿಷದ ಗಾಳಿಯನ್ನು ತೆಗೆದುಕೊಂಡು ಒದ್ದಾಡಿ ಸಾಯ್ತಾನೆ. ರಾಮಾಚಾರಿ ತನ್ನ ಸ್ನೇಹಿತನ ಉಳಿಸಿಕೊಳ್ಳೋ ಸಲುವಾಗಿ ಓಡೋಡಿ ಬರ್ತಾನೆ. ಅವನು ಬರುವಷ್ಟರಲ್ಲಿ ಮುರಾರಿಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಗ ಜೆ.ಕೆ ಮೇಡಮ್, ನಾನು ಇಲ್ಲೇ ಇದ್ದು ಅವನ ಪ್ರಾಣ ಪಕ್ಷಿ ಹೇಗೆ ಹಾರಿ ಹೋಗುತ್ತೆ ಅಂತ ನೋಡ್ಕೊಂಡು ಬರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮಾನ್ಯತಾ, ನೀನು ಇಲ್ಲೇ ಇದ್ದರೆ ಅವನ ಪ್ರಾಣದ ಜೊತೆಗೆ ನಿನ್ನ ಪ್ರಾಣನೂ ಹಾರಿ ಹೋಗುತ್ತೆ ಅಂತ ಹೇಳ್ತಾಳೆ. ಇಬ್ಬರು ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಸೆಕ್ಷನ್ ಮನೆಯ ಮುಂದೆ ನಿಂತು ಚಾರು ರಾಮಾಚಾರಿಗೆ ಈ ಮುರಾರಿ ಯಾಕೆ ಅಂತ ಕೆಲಸ ಮಾಡ್ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ನಾನು ಎಷ್ಟು ಹೇಳಿದ್ರೂ ಕೇಳದೆ ದಡ್ಡನ ಥರ ಹೋಗಿ ಈಗ ಸಿಕ್ಕಾಕೊಂಡಿದ್ದಾನೆ. ಮೊದಲು ಅವನನ್ನು ಕಾಪಾಡಬೇಕು, ಹೋಗೋಣ ಬನ್ನಿ ಅಂತ ಹೇಳಿ ಚಾರು, ಮೇಡಮ್ ನೀವು ಅಲ್ಲಿಗೆ ಬರೋದು ಬೇಡ, ನಾನು ಹೋಗ್ತಾ ನಿಮ್ಮನ್ನು ಮನೆಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ಅದಕ್ಕೆಲ್ಲ ಟೈಮ್ ಇಲ್ಲ ರಾಮಾಚಾರಿ, ಬಾ ಹೋಗೋಣ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಯಾವುದೇ ಕಾರಣಕ್ಕೂ ನೀವು ಅಲ್ಲಿಗೆ ಬರೋದು ಬೇಡ, ಹೊರಗಿರೋವರನ್ನು ನಂಬೋದು ಅಂದರೆ ನಿಮ್ಮಮ್ಮನ ನಂಬೋಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ಚಾರು, ಬೇಗ ಮುರಾರಿನ ಕರ್ಕೊಂಡು ಬಂದುಬಿಡು ರಾಮಾಚಾರಿ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಸೆಕ್ಷನ್ ಮನೆ ಇಲ್ಲೇ ಇರೋದು, ಅವರೇನಾದರೂ ನಿಮ್ಮನ್ನು ನೋಡಿದ್ರೆ, ನೀವು ಇಲ್ಲಿರೋದು ಅವ್ರಿಗೇನಾದರೂ ಗೊತ್ತಾದರೆ ಅವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಆಗ ಚಾರು, ನಾನು ಅವರ ಮನೆ ಹತ್ರ ಹೋದರೆ ತಾನೇ ಅವ್ರಿಗೆ ಗೊತ್ತಾಗೋದು, ನಾನು ಯಾರ ಕಣ್ಣಿಗೂ ಕಾಣದ ಹಾಗೆ ಇಲ್ಲೇ ಇರ್ತೀನಿ, ನಮಗೆ ಮುರಾರಿ ಪ್ರಾಣ ಮುಖ್ಯ, ಬೇಗ ಹೋಗಿ ಮುರಾರಿಯನ್ನು ಕಾಪಾಡು, ನೀನು ತಡ ಮಾಡಿದಷ್ಟು ಮುರಾರಿ ಜೀವಕ್ಕೆ ಅಪಾಯ ಇದೆ, ಬೇಗ ಹೋಗು ಅಂತ ಒತ್ತಾಯ ಮಾಡ್ತಾಳೆ. ಆಗ ರಾಮಾಚಾರಿ, ಸರಿ ನಾನು ಹೋಗ್ತೀನಿ, ನೀವು ಹುಷಾರಾಗಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮಾನ್ಯತಾ ಮತ್ತು ಜೆ.ಕೆ ಮನೆಯಲ್ಲಿ ಕುಳಿತು ಮಾತನಾಡುತ್ತಾ ಜೆ.ಕೆ ಹೇಳ್ತಾನೆ, ಈಗ ರಾಮಾಚಾರಿ ಬಂದು ಮುರಾರಿಯನ್ನು ಬಿಡು ಅಂತ ನಿಮ್ಮ ಕಾಲು ಹಿಡಿದು ಬೇಡಿಕೊಂಡ್ರೆ ಮುರಾರಿಯನ್ನು ಬಿಡ್ತೀರಾ ಅಂತ ಜೆ.ಕೆ ಕೇಳ್ತಾನೆ. ಅದಕ್ಕೆ ಮಾನ್ಯತೆ, ಇಲ್ಲ, ನಾನು ಮುರಾರಿಯ ಜೊತೆ ರಾಮಾಚಾರ್ಯನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾ ನಗ್ತಾಳೆ. ಆಗ ಜೆ.ಕೆ, ಮೇಡಮ್ ನೀವು ನಿಜವಾಗ್ಲೂ ಹೆಣ್ಣಲ್ಲ, ಮನೆಗೆ ಮಾರಿ ಅಂತ ಹೇಳ್ಕೊಳ್ತಾನೆ. ಏನು ಮೇಡಮ್ ನೀವು ವೀರವನಿತೆ, ನೀವು ಒಂದೇ ಸಲಕ್ಕೆ 2 ಮರ್ಡರ್ ಮಾಡ್ತಾ ಇದ್ದೀರಾ, ನೀವು ಗ್ರೇಟ್ ಅಂತ ಅವಳನ್ನು ಹೊಗಳ್ತಾನೆ. ಮತ್ತು ನೀವು ಕೊಲೆ ಮಾಡ್ತಿದ್ದೀರಾ, ಆ ಕೊಲೆ ಕೇಸಿನಿಂದ ಹೇಗೆ ಹೊರಗೆ ಬರ್ತೀರಾ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ಅದಕ್ಕೆ ನಾನೇಕೆ ತಲೆ ಕೆಡಿಸ್ಕೊಳ್ಳಿ, ನನ್ನನ್ನು ಸೇಫ್ ಮಾಡೋಕ್ಕೆ ಸೆಕ್ಷನ್ ಇದಾನಲ್ಲ ಅಂತ ಹೇಳ್ತಾಳೆ. ಆಗ ಒಳಗಡೆ ಮುರಾರಿ ವಿಷದ ಹೊಗೆಯಿಂದ ಜೋರಾಗಿ ಕೂಗಿಕೊಳ್ಳುವುದನ್ನು ಕೇಳಿ ಮಾನ್ಯತಾ, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಮುರಾರಿ ಉಸಿರು ನಿಂತು ಹೋಗುತ್ತೆ. ಅಷ್ಟರಲ್ಲಿ ರಾಮಾಚಾರಿ ಓಡೋಡಿ ಬಂದು ಮುರಾರಿಯ ಡೆಡ್ ಬಾಡಿ ಮೇಲೆ ಬಿದ್ದು ಗೋಳಾಡ್ತಾನೆ. ಅವನು ಗೋಳಾಡ್ತಿರುವಾಗಲೇ ರಾಮಾಚಾರಿನ ಮುಗಿಸಿಬಿಡಬೇಕು, ಅಲ್ಲಿಗೆ ನನ್ನ ಕೆಲಸ ಪೂರ್ಣವಾಗುತ್ತೆ ಅಂತ ಹೇಳಿ ಅವರಿಬ್ಬರೂ ನಗ್ತಾರೆ. ಆಗ ಸೆಕ್ಷನ್ಗೆ ಮಾನ್ಯತಾಳಿಂದ ಫೋನ್ ಬರುತ್ತದೆ. ಆಗ ಸೆಕ್ಷನ್, ಹೇಳಿ ಮಾನ್ಯತಾಜಿ, ಬೀಗರು ಏನು ಕಾಲ್ ಮಾಡಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ಮಾನ್ಯತಾ, 1-2 ಕೊಲೆ ಮಾಡ್ತೀನಿ, ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತ ನಾನು ನಿಮಗೆ ಹಿಂದೆ ಹೇಳಿದ್ದೆ ತಾನೆ, ಅದರಿಂದ ನಾನು ಈಗ 2 ಕೊಲೆ ಮಾಡ್ತೇನೆ, ಆ ಕೊಲೆ ಕೇಸಿಂದ ನನ್ನನ್ನು ಸೇಫ್ ಮಾಡೋ ಕೆಲಸ ನಿಮ್ಮದು ಅಂತ ಹೇಳ್ತಾಳೆ. ಆಗ ಸೆಕ್ಷನ್, ನೀವು 100 ಮರ್ಡರ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಅದರಿಂದ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ, ಆದರೆ ಈಗ ನೀವು ಯಾರನ್ನು ಮರ್ಡರ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ದರಿದ್ರ ರಾಮಾಚಾರ್ಯನು ಮತ್ತು ಅವನ ಫ್ರೆಂಡ್ ಮುರಾರಿಯನ್ನು ಕೊಲೆ ಮಾಡ್ತಾ ಇದ್ದೀನಿ, ಅವರನ್ನು ಕೊಲೆ ಮಾಡಿದ ಮೇಲೆ ನೀವು ನನ್ನನ್ನು ಬಚಾವ್ ಮಾಡ್ತೀರಿ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಸೆಕ್ಷನ್, ನಿಮ್ಮ ಮಗಳು ನನ್ನ ಸೊಸೆ ಆಗ್ತಾಳೆ, ನೀವು ನನ್ನ ಬೀಗರು ಆಗ್ತೀರಾ, ನಿಮಗೆ ಹೆಲ್ಪ್ ಮಾಡಿದೆ ಮತ್ತಾರಿಗೆ ಮಾಡೋದು ಅಂತ ಹೇಳ್ತಾನೆ. ಆಗ ಮಾನ್ಯತಾ ಥ್ಯಾಂಕ್ಸ್ ಅಂತ ಹೇಳಿ ಫೋನ್ ಕಟ್ ಮಾಡಿ, ಜೆ.ಕೆ ನಾನು ಹೇಳಿಲ್ವಾ ಸೆಕ್ಷನ್ ಎಂಥ ಸಹಾಯ ಬೇಕಾದರೂ ಮಾಡ್ತಾರೆ ಅಂತ, ಇದನ್ನು ಯಾರೂ ತಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಇತ್ತ ಚಾರು, ರಾಮಾಚಾರಿ ಬರೋದು ತಡವಾಗುತ್ತೆ, ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ಅವನು ಬರುವಷ್ಟರಲ್ಲಿ ನಾನೇ ಏನಾದರೂ ಮಾಡಬೇಕು ಅಂತ ಹೇಳಿ ಸೆಕ್ಷನ್ನ ಮನೆ ಹಿಂದಿನ ಕಾಂಪೌಂಡ್ ಹಾರಿ ಒಳಗಡೆ ಬರ್ತಾಳೆ. ಆಗ ಸೆಕ್ಷನ್, ಪಿ.ಎಸ್ ಸರ್, ಮಾನ್ಯತಾ ಯಾರನ್ನೋ ಸಾಯಿಸ್ತೀನಿ ಅಂತ ಹೇಳ್ತಿದ್ಲು, ನಿಜವಾಗ್ಲೂ ಅದರಿಂದ ಮಾನ್ಯತಾಳನ್ನು ಕಾಪಾಡ್ತೀರಾ ನೀವು ಅಂತ ಕೇಳ್ತಾನೆ. ಆಗ ಸೆಕ್ಷನ್, ಅವರಿಬ್ಬರು ಡಾಕ್ಯುಮೆಂಟ್ಗೆ ಸಹಿ ಹಾಕಿದ್ದಾರೆ, ಜಯಶಂಕರ್ ಜೈಲು ಸೇರಿದ್ದಾನೆ, ಮಾನ್ಯತಾನು ಸಹಿ ಮಾಡಿದ್ದಾಳೆ, ಈಗ ಅವಳ ಅಳಿಯನಿಗೆ ಮರ್ಡರ್ ಮಾಡಿ ಅವಳು ಜೈಲಿಗೆ ಹೋದರೆ ನನ್ನ ರಸ್ತೆ ಪೂರಾ ಕ್ಲಿಯರ್ ಆಗುತ್ತೆ, ನಾನೇಕೆ ಅವಳನ್ನು ಕಾಪಾಡಲಿ ಅಂತ ಹೇಳ್ತಾನೆ. ಆಗ ಅವರಿಬ್ಬರು ಜೈಲಿಗೆ ಹೋದ್ರೇನಂತೆ, ಅವರ ಮಗಳು ಚಾರುಲತಾ ಇದ್ದಾಳಲ್ಲ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ಷನ್, ಚಾರು ಈಗ ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಂದ ನಮ್ಮನ್ನು ಏನೂ ಮಾಡೋಕ್ಕೆ ಆಗಲ್ಲ, ಅವಳು ಏನೇನೋ ಮಾತಿನಿಂದ ಡೈಲಾಗ್ ಹೊಡಿಬೋದು, ಆದರೆ ಹುಡುಗರ ಥರ ಆಗುತ್ತಾ ಅಂತ ಕೇಳ್ತಾನೆ. ಆಗ ಚಾರು ಸೆಕ್ಷನ್ ಮನೆ ಒಳಗಡೆ ಹೋಗುವಾಗ ಅಲ್ಲಿದ್ದ ಹೂಕುಂಡ ಅವಳಿಗೆ ತಗಲಿ ಕೆಳಗೆ ಬೀಳುತ್ತೆ. ಬಿದ್ದಾಗ ಅದು ಸಪ್ಪಳದಲ್ಲಿ ಕಂಡು ಅಲ್ಲಿದ್ದ ಸೆಕ್ಷನ್ ಕಡೆಯವರು ಓಡಿ ಬಂದು ನೋಡುತ್ತಾರೆ. ಆಗ ಚಾರು ಅಲ್ಲೇ ಮರೆಯಾಗಿ ನಿಲ್ಲುತ್ತಾಳೆ. ಸೆಕ್ಷನ್ ಕಡೆಯವರು ಬಂದು ಎಲ್ಲ ಕಡೆ ಹುಡುಕಾಡಿ ಅಲ್ಲಿ ಯಾರೂ ಇಲ್ಲ ಅಂತ ಮರಳಿ ಹೋಗುತ್ತಾರೆ. ಇತ್ತ ರಾಮಾಚಾರಿ ಮುರಾರಿ ಮತ್ತು ಅಂತ ಹೇಳುತ್ತಾ ಮಾನ್ಯತನ ಮನೆಗೆ ಬಂದು ಮಾನ್ಯತೆಗೆ ಮುರಾರಿ ಎಲ್ಲಿ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ನೀನು ತುಂಬ ಲೇಟಾಗಿ ಬಂದಿದ್ದೀಯಾ, ಇಷ್ಟೊತ್ತಿಗೆ ಮುರಾರಿಯ ಜೀವ ಹೋಗಿರುತ್ತೆ, ನಾನು ಸಾಯಿಸೋಕೆ ಅಂತ ಬಂದವರು ನನ್ನನ್ನು ಸಾಯಿಸಬೇಕು, ಇಲ್ಲವೇ ತಾವೇ ಸಾಯಬೇಕು, ಮುರಾರಿಗೆ 2ನೇ ಆಪ್ಷನ್ ಇದೆ ಅಂತ ಹೇಳ್ತಾಳೆ. ಆಗ
ರಾಮಾಚಾರಿ ದಯವಿಟ್ಟು ಮುರಾರಿಯನ್ನು ಬಿಟ್ಟುಬಿಡಿ. ನಿಮಗೆ ಕೋಪ ಇರೋದು ನನ್ನ ಮೇಲೆ ತಾನೆ, ನನಗೇನಾದರೂ ಮಾಡಿ. ಆದರೆ ಮುರಾರಿ ಏನು ಮಾಡಿದ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಅಂದರೆ ಮುರಾರಿಯನ್ನು ಬಿಡಬೇಕು, ನಿನ್ನನ್ನು ಸಾಯಿಸಬೇಕು ಅಂತ ಹೇಳ್ತಾ ಇದೆಯಾ, ನಿಮ್ಮಿಬ್ಬರನ್ನು ಸಾಯಿಸ್ತೀನಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಮುರಾರಿ ಅಂತ ಚೀರುತ್ತಾ ಮನೆ ಒಳಗಡೆ ಎಲ್ಲ ಹುಡುಕುತ್ತಾನೆ. ಆಗ ಮಾನ್ಯತಾ ನಿನ್ನ ಸ್ನೇಹಿತ ಮುರಾರಿ ಸಾಯುವ ಮುಂದೆ ಒದ್ದಾಡೋದನ್ನು ಕೇಳಿ ನನ್ನ ತಲೆ ನೋವಾಗಿದೆ, ಏನಾದರೂ ಸೈಲೆಂಟಾಗಿ ಸತ್ತು ಹೋಗು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ನಾನು ಮುರಾರಿಯನ್ನು ಸಾಯೋಕ್ಕೆ ಬಿಡಲ್ಲ ಅಂತ ಹೇಳಿ ಒಳಗಡೆ ಕೋಣೆಗೆ ಹೋಗ್ತಿರುವಾಗ ಮಾನ್ಯತಾ ಬಂದೂಕನ್ನು ರಾಮಾಚಾರಿ ತಲೆಗೆ ಹಿಡಿದು ಅವನು ಉಳಿಯಲ್ಲ, ನೀನು ಬದುಕಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಸಿಟ್ಟಿನಿಂದ ಅವನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ ರಾಮಾಚಾರಿಗೆ ನೀನು ಧೈರ್ಯವಂತ ಆದರೆ ಬುದ್ಧಿವಂತ ಅಲ್ಲ, ಬುದ್ಧಿವಂತ ಆಗಿದ್ರೆ ಗನ್ ನೋಡಿದ ಕೂಡಲೇ ಈ ಥರ ದಡ್ಡನಂತೆ ಮಾತಾಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಧೈರ್ಯದ ಜೊತೆಗೆ ನನಗೆ ಬುದ್ಧಿನೂ ಇದೆ ಅಂತ ಹೇಳಿ ಬಾಗಿಲಿನ ಕಡೆ ನೋಡುತ್ತಾ ಅದಕ್ಕೆ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಸುಳ್ಳು ಹೇಳಿದಾಗ ಮಾನ್ಯತಾ ಬಾಗಿಲ ಕಡೆ ನೋಡುವಷ್ಟರಲ್ಲಿ ಅವಳಿಂದ ಗನ್ ಕಸ್ಕೊಂಡು ಇದು ನನ್ನ ಬುದ್ಧಿವಂತಿಕೆ, ಮುರಾರಿ ಎಲ್ಲಿ ಅಂತ ಕೇಳುವಷ್ಟರಲ್ಲಿ ಜೇಕೆ ಹಿಂದೆಯಿಂದ ಬಂದು ಕಟ್ಟಿಗೆಯಿಂದ ರಾಮಾಚಾರಿ ತಲೆಯನ್ನು ಹೊಡಿತಾನೆ. ಆಗ ರಾಮಾಚಾರಿ ಕೆಳಗಡೆ ಬೀಳ್ತಾನೆ. ಆಗ ಜೇಕೆ ಗನ್ ಕೈಯಲ್ಲಿದ್ದ ತಕ್ಷಣ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಅಂದ್ಕೋಬಾರ್ದು ರಾಮಾಚಾರಿ, ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು, ಅದನ್ನು ಬುದ್ಧಿವಂತಿಕೆ ಅಂತ ಕರೀತಾರೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ ರಾಮಾಚಾರಿಗೆ ಗನ್ ಹಿಡಿದು ಈ ಅವಕಾಶಕ್ಕೋಸ್ಕರ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದೆ, ಬೇಡ್ಕೊಂಡು ತಿನ್ನೋ ಬೇಕುಪ್ಪ ಅಂದರೆ ಅರಮನೆಯಲ್ಲಿರೋ ನನ್ನ ಮಗಳೇ ಬೇಕಾ ನಿನಗೆ, ನನ್ನ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳೋ ನಾಯಿ ನೀನು, ನನ್ನ ಮಗಳು ಕತ್ತಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ನೀನು ನನಗೆ ಅಳೆಯ ಆಗಿಬಿಡ್ತೀಯಾ, ನೀನು ಬದುಕಿದ್ರೆ ಅಲ್ವಾ ನನ್ನ ಮಗಳಿಗೆ ಗಂಡ ಆಗೋದು, ನನಗೆ ಅಳಿಯ ಆಗೋದು, ಮೊದಲು ನೀನು ಸಾಯಿ ಅಂತ ಹೇಳ್ತಾಳೆ. ಆಗ ಮತ್ತೆ ಜೆ.ಕೆ. ರಾಮಾಚಾರಿಗೆ ಕಟ್ಟಿಗೆಯಿಂದ ಹೊಡಿತಾನೆ. ಆಗ ಮಾನ್ಯತಾ ರಾಮಾಚಾರಿ ಸಂತೋಷವಾಗಿದ್ದ ನನ್ನ ಲೈಫಲ್ಲಿ ನನಗೆ ಅಳಿಯನಾಗಿ ಬಂದು ಬಿರುಗಾಳಿ ಎಬ್ಬಿಸಿಬಿಟ್ಟು ಎಲ್ಲೋ ಅಂತ ಹೇಳ್ತಾಳೆ. ಆಗ ಜೆ.ಕೆ. ಏನು ಮೇಡಮ್ ಇವನನ್ನು ಬೇಗ ಸಾಯಿಸೋದು ಬಿಟ್ಟು ಏನೇನೋ ಡೈಲಾಗ್ ಕೇಳ್ತಾ ಇದ್ದೀರಲ್ಲ ಅಂತ ಕೇಳ್ತಾನೆ. ಆಗ ಮಾನ್ಯತಾ ಇವನು ಸಾಯೋಕ್ಕೂ ಮುಂಚೆ ನಮಗೆ ಏನು ಅನ್ಯಾಯ ಮಾಡಿದ, ನಮ್ಮ ಮನೆ ಶಾಂತಿ ನೆಮ್ಮದಿ ಹೇಗೆ ಹಾಳಾಯಿತು ಅಂತ ಇವನು ತಿಳ್ಕೊಂಡು ಸಾಯಬೇಕು. ಈ ಮಾನ್ಯತಾ ಏನೇ ಮಾಡಿದ್ರು ನ್ಯಾಯ ನೀತಿ ಧರ್ಮ ಇದ್ದೇ ಇರುತ್ತೆ. ನಿನ್ನ ಕಿತ್ತೋಗಿರೋ ಪ್ರೀತಿನ ತೋರಿಸಿ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದೆ, ಈಗ ನಾನು ಅದನ್ನೇ ಮಾಡ್ತೀನಿ. ರಾಮಾಚಾರಿ ಮೊದಲು ನಿನ್ನನ್ನು ನನ್ನ ಮಗಳಿಂದ ದೂರ ಮಾಡ್ತೀನಿ, ಆಮೇಲೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಿನ್ನ ಮಗುನ ದೂರ ಮಾಡ್ತೀನಿ, ಆಮೇಲೆ ಅವಳನ್ನು ಸೆಕ್ಷನ್ ಮಗನಿಗೆ ಕೊಟ್ಟು ಮದುವೆ ಮಾಡಿ ಶ್ರೀಮಂತರ ಮನೆಗೆ ಸೊಸೆಯನ್ನಾಗಿ ಮಾಡಿ ಅವಳು ರಾಣಿ ಥರ ಬದುಕೋದನ್ನು ನೋಡಿ ಆನಂದ ಪಡ್ತೀನಿ. ನೀನು ನಮ್ಮ ಮನೆಗೆ ಮಾಡಿದ ದ್ರೋಹನ ಎಷ್ಟು ಸಲ ಹೇಳಿದರೂ ನನಗೆ ಸಮಾಧಾನ ಆಗಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಇದನ್ನೆಲ್ಲ ಕೇಳಿ ಈಗ ಇದೆಲ್ಲ ಮಾತಾಡಬೇಡಿ, ಮೊದಲು ಮುರಾರಿನ ಉಳಿಸ್ಕೊಡಿ ಅಂತ ಕೇಳಿದಾಗ ಅದಕ್ಕೆ ಮಾನ್ಯತಾ ಮತ್ತೆ ರಾಮಾಚಾರಿ ತಲೆ ಮೇಲೆ ಹೊಡೆದು ಈಗ ನಾನು ಮಾತಾಡುವ ಟೈಮ್, ನಾನು ನನ್ನ ಮಗಳನ್ನು ಹೇಗೆ ಸಾಕಿದ್ದೆ ಅಂತ ಗೊತ್ತಾ, ಅರಮನೆಯ ರಾಣಿ ಹಾಗೆ ಸಾಕಿದ್ದೆ, ನೀನು ಅವಳನ್ನು ಮದುವೆ ಮಾಡಿಕೊಂಡು ಹೋಗಿ ಜೋಪಡಿ ಥರ ಮನೆಯಲ್ಲಿ ಇಟ್ಟಿದ್ದೀಯಲ್ಲೋ, ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಹೊಟ್ಟೆ ಹೇಗೆ ಉರಿಯುತ್ತಾ ಗೊತ್ತಾ ಅಂತ ಕೇಳ್ತಾಳೆ. ಆಗ ಜೆ.ಕೆ. ಯಾರಾದರೂ ಬಂದುಬಿಟ್ರೆ ಕಷ್ಟ ಮೇಡಮ್, ಬೇಗ ಇವನನ್ನು ಸಾಯಿಸಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಸುಮ್ಮನಿರು ಜೆ.ಕೆ., ಈಗ ಯಮರಾಜನೇ ಬಂದು ಇವನನ್ನು ಬಿಡು ಅಂದರೂ ನಾನು ಬಿಡೋದಿಲ್ಲ, ಒಳಗೆ ಈತನ ಸ್ನೇಹಿತ ಮುರಾರಿ ಈಗಾಗಲೇ ಸತ್ತು ಹೋಗಿರ್ತಾನೆ ಅಂತ ಅಹಂಕಾರದಿಂದ ನಗುತ್ತಾ ರಾಮಾಚಾರ್ಯ ಕೈ ಮೇಲೆ ಕಾಲಿನಿಂದ ಒದೆಯುತ್ತಾ ಇನ್ನು ನೀನು ಅವನ ಹಿಂದೆ ಹೋಗ್ತೀಯಾ, ಈಗ ನೀನು ನನ್ನ ಕಾಲು ಕೆಳಗೆ ಬಿದ್ದಿದೆಯಲ್ಲ, ಇದೇ ನೀನು ಇರಬೇಕಾಗಿರೋ ಜಾಗ, ಇದು ಗೊತ್ತಿಲ್ಲದೆ ನನಗೆ ಅಳಿಯನಾಗಿ ನಮ್ಮ ಮಧ್ಯೆ ಕೂತ್ಕೋಬೇಕು ಅಂತ ನೀನು ಅತಿ ಆಸೆ ಪಟ್ಟೆ ನೋಡು, ಅದೇ ಈಗ ನೀನು ಸ್ವಲ್ಪ ಆಯುಷ್ಯದಲ್ಲಿ ಹೋಗೋ ಹಾಗೆ ಮಾಡ್ತಾಯಿದ್ದೆ. ನಿನಗೆ ನನ್ನ ಕೈಯಿಂದನೇ ಚಿತ್ರಹಿಂಸೆ ಕೊಟ್ಟು ನೀನು ನರಳಿ ಸಾಯೋದನ್ನು ನೋಡಿ ನಾನು ಆನಂದ ಪಡಬೇಕು ಅಂತ ನಾನು ಆಸೆ ಪಟ್ಟಿದ್ದೆ, ಜಾಸ್ತಿ ಟೈಮ್ ಇಲ್ಲದಿದ್ದ ನಿನ್ನನ್ನು ಶೂಟ್ ಮಾಡಿ ಒಂದೇ ಸಲ ಮೇಲಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇತ್ತ ಸೆಕ್ಷನ್ ಕಡೆಯವರು ಸಪ್ಪಳ ಕೇಳಿ ಬಂದು ಎಲ್ಲ ಕಡೆ ಹುಡುಕಾಡಿ ಯಾರೂ ಇಲ್ಲ ಬೇಕು ಇರಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಚಾರು ಸೆಕ್ಷನ ಮನೆಯೊಳಗೆ ಇಣುಕಿ ನೋಡ್ತಿದ್ದಾಗ ಅವಳಿಗೆ ತನ್ನ ಹಣೆಯಲ್ಲಿ ಕುಂಕುಮ ಇಲ್ಲದ್ದು ಕಂಡು ಆತಂಕವಾಗಿ ರಾಮಾಚಾರಿ ಹಿಂದಿನ ದಿನ ಮನೆಯಲ್ಲಿ ಅವಳ ಹಣೆಯಲ್ಲಿ ಕುಂಕುಮ ಇಲ್ಲದನ್ನು ಕಂಡು ನಾನು ಹೊರಗಡೆ ಹೋಗಿ ಮನೆಗೆ ಜೋಪಾನವಾಗಿ ಬರ್ತೀನಿ ಅಂತ ಅಂದರೆ ಅದು ನೀವು ಇಟ್ಕೊಳ್ಳೋ ಸಿಂಧೂರದಿಂದ, ಅದು ಬರೀ ಸಿಂಧೂರ ಅಲ್ಲ, ಅದು ಗಂಡನ ಆಯಸ್ಸು ಕೂಡ ಅಂತ, ಅದು ವೈವಾಹಿಕ ಶಕ್ತಿ, ರಕ್ಷಣೆ, ಸಮೃದ್ಧಿಯ ಸಂಕೇತ. ಕೊಳ್ಳಲಿರುವ ತಾಳಿ ಹಾರಕ್ಕಿಂತ ಹಣೆಯಲ್ಲಿರೋ ಸಿಂಧೂರನೇ ಭೂಷಣ. ಹೆಣ್ಮಕ್ಳ ಹಣೆಯಲ್ಲಿ ಸಿಂಧೂರ ಇದ್ದರೆ ಗಂಡ ಜೊತೆ ಇದ್ದ ಹಾಗೆ, ಈ ಥರ ಖಾಲಿ ಹಣೆ ಇಟ್ಕೋಬಾರ್ದು. ನಿಮ್ಮ ಹಣೆ ಬರದಲ್ಲಿರುವ ನನ್ನ ಹೆಸರು ಹಣೆಯಲ್ಲಿ ಕಾಣಿಸದೇ ಇರಬಹುದು, ಆದರೆ ಹಣೆ ಮೇಲೆ ಇಟ್ಟಿರೋ ಕುಂಕುಮದಲ್ಲಿ ನಾನು ಇರ್ತೀನಿ. ಹೆಂಡತಿ ಹಣೆ ಮೇಲೆ ಇರೋ ಕುಂಕುಮ ಗಂಡನ ಆಯುಷ್ಯ ಕಣ್ರಿ, ಅಲ್ಲಿ ಕುಂಕುಮ ಇಲ್ಲ ಅಂದರೆ ನಾನು ಬದುಕಿಲ್ಲ ಅಂತ ಅರ್ಥ ಅಂತ ರಾಮಾಚಾರಿಗೆ ಅವಳಿಗೆ ಹೇಳಿದ್ದು ನೆನಪಾಗಿ ಈ ಸ್ಟಿಕ್ಕರ್ ಎಲ್ಲಿ ಹೋಯಿತು ಅಂತ ಹಣೆ ಮುಟ್ಕೊಳ್ತಾ, ಅಂದರೆ ರಾಮಾಚಾರಿಗೆ ಏನಾದರೂ ಅಪಾಯ ಆಗಿದೆಯಾ ಅಂತ ತಿಳಿದು ಗಾಬರಿ ಆಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದ.